ಸೊ ನಮ್ಮ ಭಾರತ ದೇಶಕ್ಕೆ 1947ರಂದು ಏನು ಸ್ವಾತಂತ್ರ್ಯ ತಂದುಕೊಟ್ಟಂಥ ಈ ಶುಭ ಸಮಾರಂಭದ ಕಾರ್ಯಕ್ರಮದ ಮತ್ತು ಆ ಕಾರ್ಯಕ್ರಮದಲ್ಲಿ ಆ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಆ ದಿವಸ ಏನು ಈ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅದನ್ನು ಭಾರತೀಯರೆಲ್ಲರೂ ಕೂಡ ಆಗಸ್ಟ್ 15ರಂದು ಅದನ್ನು ನೆನೆಯುತ್ತಾ ಅವರ ಆದರ್ಶ ಜೀವನವನ್ನು ನೆನೆಯುತ್ತಾ ಈ ನಮ್ಮ ಭಾರತ ದೇಶದ ಪವಿತ್ರ ಈ ತಿರಂಗವನ್ನು ಆಗಸ್ಟ್ 15 ಜಿಲ್ಲೆಯ ಎಲ್ಲ ಮನೆಗಳ ಮೇಲೆ ನಮ್ಮ ಪ್ರತಿಷ್ಠೆಯ ಹೆಮ್ಮೆಯ ತಿರಂಗ ಧ್ವಜವನ್ನು ಹಾರಿಸಬೇಕಂತೇಳಿ ನನ್ನ ಬಂಧುಗಳಲ್ಲಿ ನನ್ನ ಸಾರ್ವಜನಿಕರಲ್ಲಿ ಪ್ರತಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಪ್ರಜೆಗಳಲ್ಲಿ ನಾನು ಕೋರ್ತಾ ಇದ್ದೀನಿ. ಇದು ನಮ್ಮ ರಾಷ್ಟ್ರದ ಪ್ರತೀಕ, ನಮ್ಮ ರಾಷ್ಟ್ರದ ಹೆಮ್ಮೆ ಮತ್ತು ನಮ್ಮ ರಾಷ್ಟ್ರದ ಶಕ್ತಿ. ಸೊ ಈ ಪವಿತ್ರವಾದ ಧ್ವಜವನ್ನು ನಾವು ಆಗಸ್ಟ್ 15ರಂದು ಎಲ್ಲ ರೀತಿಯ ಸಂಭ್ರಮದೊಂದಿಗೆ, ಭಕ್ತಿಯೊಂದಿಗೆ, ಸಡಗರದೊಂದಿಗೆ ಆಚರಿಸೋಣ ಅಂತ ಹೇಳ್ತಾ ನನ್ನ ಎಲ್ಲ ಕೋಲಾರ ಜಿಲ್ಲೆಯ ಬಂಧು ಬಾಂಧವರಿಗೆ ನಮಸ್ಕಾರ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಇವತ್ತು ಏನು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಎಲ್ಲರೂ ಜಿಲ್ಲೆಯ ಪ್ರಮುಖರಿಗೆ ಪ್ರತಿಯೊಬ್ಬರಿಗೂ ಹೋಗಿ ಒಂದು ಧ್ವಜವನ್ನು, ತ್ರಿವರ್ಣ ಧ್ವಜವನ್ನು ಕೊಡಬೇಕು. ಹಾಗೆ ಇವತ್ತು ನಮಗೊಂದು ಒಳ್ಳೆ ಅವಕಾಶ ಸಿಕ್ತು. ನಮ್ಮ ಕೋಲಾರದವರೇ ಆದಂಥ ರವಿ ಸರ್ ಅವರಿಗೆ ಫಸ್ಟ್ ಕೋಲಾರ ಬಂದು ಅವರಿಗೆ ಸ್ವಾಗತ ಕಾನ್ಸೆಪ್ಟಲ್ಲಿ ಇವತ್ತು ಇವ್ರ ಕಡೆಯಿಂದ ಚಾಲನೆ ಮಾಡ್ತೀವಿ. ಪ್ರತಿಯೊಬ್ಬ ಮನೆ ಮೇಲೂ ಕೂಡ ತ್ರಿವರ್ಣ ಧ್ವಜ ಹಾರಿಸಬೇಕನ್ನೋ ನಮ್ಮ ಒಂದು ಕಾನ್ಸೆಪ್ಟ್ ಇದೆ. ಮೋದಿಯವರ ಒಂದು ಕಲ್ಪನೆ ಕೂಡ ಇದೆ. ಹಾಗಾಗಿ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಿಗೆ ಏನು ಪ್ಯೂರ್ ಖಾದಿ ತ್ರಿವರ್ಣ ಧ್ವಜವನ್ನು ಕೊಡೋ ಮುಖಾಂತರ ಅವ್ರ ಕೈಯಲ್ಲಿ ಇವತ್ತು ಇದೊಂದು ಕಾರ್ಯಕ್ರಮಕ್ಕೆ ಚಾಲನೆ ಮಾಡ್ತಿದ್ರಿ. ಅವರು ಒಂದು ಮಾತು ಹೇಳಬೇಕಂತ